ಆಯಿತು, ಒಪ್ಕೊಳ್ಳೋಣ ಸರ್. ಪಕ್ಷದಲ್ಲಿ ಒಂದಷ್ಟು ಗೊಂದಲಗಳಿದ್ದಾವೆ ಆಡಳಿತ ಪಕ್ಷದಲ್ಲಿ. ಸರ್ಕಾರದ ಮೇಲೆ ಅದರ ಇಂಪ್ಯಾಕ್ಟ್ ಏನಾಗಿದೆ ಹೇಳಿ ನೀವು? ಗ್ಯಾರಂಟಿ ಯೋಜನೆಗಳು ಚೆಂದಾಗಿ ನಡ್ಕೊಂಡು ಹೋಗ್ತಾ ಇದ್ದಾವೆ, ಆಡಳಿತ ನಡ್ಕೊಂಡು ಹೋಗ್ತಿದೆ. ಹೌದು, ಅವ್ರವ್ರ ಮಧ್ಯದಲ್ಲಿ ಒಂದೇನೋ ನಾಯಕತ್ವ ಬದಲಾವಣೆ ಗೊಂದಲಗಳಿದ್ದಾವಪ್ಪ. ಆಡಳಿತಕ್ಕೆ ಏನು ಸಮಸ್ಯೆ ಆಗಿದೆ? ಆಡಳಿತನ ಇದ್ದರೆ ತಾನೇ ನೀವು ಆಡಳಿತ ಅಂತ ಹೇಳಬೇಕು. ಯಾಕೆ? ಇಡೀ ರಾಜ್ಯದಲ್ಲಿ ಹಳ್ಳ ಬಿದ್ದಿರೋ ರಸ್ತೆಗಳು, ಬೆಂಗಳೂರಲ್ಲಿ ಗುಂಡಿಮಯ, ಕೈಗಾರಿಕೆಗಳೆಲ್ಲ ಬೇರೆ ರಾಜ್ಯಕ್ಕೆ ಹೋಗ್ತಾ ಇದೆ. ಏನು ಬೇಲಿನೇ ಎದ್ದು ಹೊಲ ಮೇಯ್ತಾ ಇದೆ, ನೀವು ಆಡಳಿತ ಇದೆ ಅಂತ ಹೇಳ್ತಾ ಇರ್ತೀರಲ್ಲ. ಕಳ್ತನ ಮಾಡೋರು ಕಳ್ಳರು ಮಾಡ್ತಾಯಿದ್ರು ಇಷ್ಟಿನಿಂದ. ಈ ಸರ್ಕಾರ ಬಂದ ಮೇಲೆ ಪೊಲೀಸರೇ ಕಳ್ಳರ ರೋಲು ಮಾಡ್ತಾ ಇದ್ದಾರೆ. ಈಗ ಕಳ್ಳ ಬೇರೆ ಪೊಲೀಸ್ ಬೇರೆ, ಎರಡು ರೋಲು, ಎರಡು ಆ್ಯಕ್ಟಿಂಗ್ ಇರಬೇಕಾಯ್ತು. ಹೀರೋ ಬೇರೆ ವಿಲನ್ನು, ಎರಡೂ ಒಬ್ಬರೇ ಮಾಡ್ತಾವನೀಗ. ಪೊಲೀಸರೇ ಕಳ್ಳರೂ ಆ್ಯಕ್ಟಿಂಗ್ ಮಾಡ್ತಾವ್ರೆ, ಪೊಲೀಸರು ಆ್ಯಕ್ಟಿಂಗ್ ಮಾಡ್ತಾವ್ರೆ. ಇದನ್ನು ಸರ್ಕಾರ ಅಂತೀರಾ? ಸರ್ಕಾರ ಅಂತ ಹೇಳ್ತೀರ ಹೇಳಿ? ಆಯಿತು, ಬೆಳಗ್ಗೆ ಆಯಿತು. ಜೈಲುಗಳಲ್ಲಿ ನೀವು ಬಾರ್ನ ಓಪನ್ ಮಾಡ್ತೀರಲ್ಲ, ಯಾವ ನಿಮ್ಮ ಇದರಲ್ಲಿದೆ? ಜೈಲಿನ ಒಂದು ಕೈಪಿಡಿ ಇದೆಯಲ್ಲ, ನೆನ್ನೆ ತರಿಸಿ ನನ್ನ ಹತ್ರ ಇದೆ ಕೈಪಿಡಿನ, ಓದಿದೆ ನಾನು ಪೂರ್ತಿ. ಯಾವ ಕೈಪಿಡಿಯಲ್ಲಿದೆ ಬಾರ್ ಮಾಡಬೇಕು, ಡ್ಯಾನ್ಸ್ ಮಾಡಬೇಕು? ನೆನ್ನೆ ನೋಡಿದೆ ನಾನು ಒಂದು ಇದರಲ್ಲಿ ಫ್ಯಾಕ್ಟ್ರಿನೇ ಮಾಡಿಬಿಟ್ಟಿದ್ದಾರಂತೆ, ಲಿಕ್ಕರ್ ಫ್ಯಾಕ್ಟ್ರಿ, ವೈನ್ ಫ್ಯಾಕ್ಟ್ರಿ ಮಾಡಿಬಿಟ್ಟಿದ್ದಾರಂತೆ. ವೈನ್ ತಯಾರು ಮಾಡೋದು ಹೆಂಗೆ ಅಂತೇಳಿ ಅದು ಯೂಟ್ಯೂಬಲ್ಲೋ ಏನೋ ತಗೊಂಡು ಅವಾಗ ಮಾಡ್ತಾ ಇದ್ದಾರಂತೆ, ಸಪ್ಲೈ ಮಾಡ್ತಾ ಇದ್ದಾರೆ. ಮೊಬೈಲ್ ಹೆಂಗೆ ಬರ್ತೈತೆ? ಟೆರರಿಸ್ಟ್ ಕೈಲಿ ಮೊಬೈಲ್ ಹೆಂಗೆ ಬರ್ತೈತೆ? ಜಾಮರ್ಗಳು ಇದೆಯಲ್ಲ, ಇಡೀ ನೀವು ಪರಪ್ಪನಗರ ಸುತ್ತು 2 ಕಿಲೋಮೀಟರ್ ಜಾಮರ್ ಬರಲ್ಲ ಅಂತ ನಾಗರಿಕರು ಗಲಾಟೆ ಮಾಡ್ತಾರೆ. ಬಟ್ ಒಳಗಡೆ ಹೋರಾಟ ನಡೀತಾ ಇದೆ, ಒಳಗಡೆ ಜಾಮರ್ ವರ್ಕ್ ಆಗ್ತೈತೆ. ಈ ಸರ್ಕಾರ ಬದುಕಿದ್ರೆ, ನಡೀತಾ ಇದ್ರೆ, ಸತ್ತೋಗಿದೆ ರೀ. ಕಿತ್ತಾಡ್ತಾ ಇರೋದು ಡಿ ಕೆ ಶಿವಕುಮಾರು, ಸಿದ್ದರಾಮಯ್ಯ. ಸತ್ತಿರೋ ಅಂಥ ಕಾಂಗ್ರೆಸ್ಸಿನ ಹೆಣನ ಮುಂದೆ ಬರೋರು ಯಾರು, ಹಿಂದೆ ಬರೋರು ಯಾರು, ಅಷ್ಟೇ ತೀರ್ಮಾನ. ಈಗ ಡಿ ಕೆ ಶಿವಕುಮಾರ್ ಹಿಂದೆ ಇದ್ದಾರೆ, ಸ್ವಲ್ಪ ಮುಂದೆ ಬಂದರೆ ನಾನು ಎಲ್ಲರಿಗೂ ಕಾಣಿಸ್ತೀನಿ ಅಂಥೇಳಿ ಮುಂದೆ ಬರೋ ಪ್ರಯತ್ನ ಅಷ್ಟೇ. ಅಷ್ಟು ಬಿಟ್ಟು ಸರ್ಕಾರ ಎಂದೋ ಸತ್ತೋಗ್ಬಿಟ್ಟಿದೆ ಜನರ ಪಾಲಿಗೆ.